ಪುತ್ತೂರು ಮೂಲದ ಯುವಕ ಬೆಂಗಳೂರಿನಲ್ಲಿ ಮೃತಪಟ್ಟಿದ್ದ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ತಕ್ಷಿತ್ ಈ ಯುವಕ ಮೃತಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದ್ವು. ಹೇಗೆ ಏಕಾಏಕಿಯಾಗಿ ಆ ರೀತಿಯಾಗಿ ಮೃತಪಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿದ್ವು. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಸಾವಿನ ರಹಸ್ಯ ಬಯಲಾಗಿದೆ. ನಿಜವಾದ ಕಾರಣ ಏನು ಅನ್ನೋದು ಗೊತ್ತಾಗಿದೆ. ಎಕ್ಸ್ಕ್ಲೂಸಿವ್ ವರದಿ ಇದು. ತಕ್ಷಿತ್ ಸಾವಿಗೆ ಕಾರಣ ಏನು ಅನ್ನುವಂಥ ವಿಚಾರ. ಲಿವರ್ ಸಮಸ್ಯೆ ಅಸ್ತಮಾನೇ ಕಾರಣ ಆಯ್ತಾ ಅನ್ನೋ ಪ್ರಶ್ನೆ, ಅದರಿಂದನೇ ಸಾವಾಗಿದೆ ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಧಾರವಾಗಿ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಕಾಯಿಲೆ ಪತ್ತೆಯಾಗಿದೆ. ಮಡಿವಾಳ ಲಾಡ್ಜ್ನಲ್ಲಿ ಈತ ಶವವಾಗಿ ಪತ್ತೆಯಾಗಿದ್ದ. ತನ್ನ ಪ್ರೇಯಸಿಯ ಜೊತೆಯಲ್ಲಿ 8 ದಿನ ಅದೇ ಲಾಡ್ಜ್ನಲ್ಲಿದ್ದ. ಇಬ್ರು ಕೂಡ ಮದುವೆ ಬಗ್ಗೆ ಕೂಡ ಮಾತಾಡಿದ್ರು ಅನ್ನುವಂಥ ವಿಚಾರ. ಆದ್ರೆ ಅಸಲಿಗೆ ಈ ತಕ್ಷಿತ್ ಬೆಂಗಳೂರಿಗೆ ಬಂದಿದ್ದು 20 ದಿನಗಳ ಹಿಂದೆ. ಮೊದಲು ಬೇರೊಂದು ಲಾಡ್ಜ್ ಅಲ್ಲಿ ಇರ್ತಾರೆ ಇಬ್ರು ಕೂಡ, ಆತ ಮತ್ತು ಆತನ ಗರ್ಲ್ ಫ್ರೆಂಡ್. ಆ ನಂತರದಲ್ಲಿ ಮತ್ತೊಂದು ಲಾಡ್ಜ್ಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ 8 ದಿನ ಇದ್ದ ನಂತರದಲ್ಲಿ ಆತ ಏಕಾಏಕಿಯಾಗಿ ಮೃತಪಡ್ತಾನೆ. ಹೇಗೆ ಅನ್ನುವಂಥ ಪ್ರಶ್ನೆ, ಆತನಿಗೆ ಏನಾದರೂ ವಿಷಪ್ರಾಶನ ಆಯ್ತಾ ಅನ್ನುವಂಥ ಒಂದಷ್ಟು ಅನುಮಾನಗಳು, ಚರ್ಚೆಗಳು ಇದೆಲ್ಲವೂ ಕೂಡ ಇದ್ವು. ಅವರು 20 ದಿನಗಳ ಹಿಂದೆ ಬಂದಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ CCTV ಫುಟೇಜಸ್ ಕೂಡ ಈಗ ಲಭ್ಯ ಆಗಿರೋದು. ಅಸ್ತಮಾದಿಂದ ಈತ ಮೃತಪಟ್ಟ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗ್ತಾ ಇದೆ. ಈಗ ಒಂದಷ್ಟು ಹೆಚ್ಚಿನ ತನಿಖೆಗಾಗಿ FSLಗೂ ಕೂಡ ಕಳುಹಿಸಲಾಗಿದೆ. FSL ಇಂದ ರಿಪೋರ್ಟ್ ಬಂದ ನಂತರದಲ್ಲಿ ಅಸಲಿ ಕಾರಣ ಏನು ಹಾಗಾದ್ರೆ ಅನ್ನುವಂಥದ್ದು ಗೊತ್ತಾಗಲಿದೆ. ಲಿವರ್ ಸಮಸ್ಯೆ ತಕ್ಷಿತನ್ನ ಬಲಿ ಪಡಿತಾ ಅನ್ನೋ ಪ್ರಶ್ನೆ. ಈತ 20 ವರ್ಷದ ಯುವಕ. ಆದರೆ ಒಂದಷ್ಟು ವಿಚಾರಗಳಿಗೆ ಈತ ದಾಸ ಆಗಿದ್ದ. ಕುಡಿತ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ವಿಪರೀತ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ. ಪುತ್ತೂರು ಮೂಲದ ಯುವಕ ಬೆಂಗಳೂರಿನಲ್ಲಿ ಮೃತಪಟ್ಟಿದ್ದ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ತಕ್ಷಿತ್ ಈ ಯುವಕ ಮೃತಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದ್ವು. ಹೇಗೆ ಏಕಾಏಕಿಯಾಗಿ ಆ ರೀತಿಯಾಗಿ ಮೃತಪಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿದ್ವು. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಸಾವಿನ ರಹಸ್ಯ ಬಯಲಾಗಿದೆ. ನಿಜವಾದ ಕಾರಣ ಏನು ಅನ್ನೋದು ಗೊತ್ತಾಗಿದೆ. ಎಕ್ಸ್ಕ್ಲೂಸಿವ್ ವರದಿ ಇದು. ತಕ್ಷಿತ್ ಸಾವಿಗೆ ಕಾರಣ ಏನು ಅನ್ನುವಂಥ ವಿಚಾರ. ಲಿವರ್ ಸಮಸ್ಯೆ ಅಸ್ತಮಾನೇ ಕಾರಣ ಆಯ್ತಾ ಅನ್ನೋ ಪ್ರಶ್ನೆ, ಅದರಿಂದನೇ ಸಾವಾಗಿದೆ ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಧಾರವಾಗಿ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಕಾಯಿಲೆ ಪತ್ತೆಯಾಗಿದೆ. ಮಡಿವಾಳ ಲಾಡ್ಜ್ನಲ್ಲಿ ಈತ ಶವವಾಗಿ ಪತ್ತೆಯಾಗಿದ್ದ. ತನ್ನ ಪ್ರೇಯಸಿಯ ಜೊತೆಯಲ್ಲಿ 8 ದಿನ ಅದೇ ಲಾಡ್ಜ್ನಲ್ಲಿದ್ದ. ಇಬ್ರು ಕೂಡ ಮದುವೆ ಬಗ್ಗೆ ಕೂಡ ಮಾತಾಡಿದ್ರು ಅನ್ನುವಂಥ ವಿಚಾರ. ಆದ್ರೆ ಅಸಲಿಗೆ ಈ ತಕ್ಷಿತ್ ಬೆಂಗಳೂರಿಗೆ ಬಂದಿದ್ದು 20 ದಿನಗಳ ಹಿಂದೆ. ಮೊದಲು ಬೇರೊಂದು ಲಾಡ್ಜ್ ಅಲ್ಲಿ ಇರ್ತಾರೆ ಇಬ್ರು ಕೂಡ, ಆತ ಮತ್ತು ಆತನ ಗರ್ಲ್ ಫ್ರೆಂಡ್. ಆ ನಂತರದಲ್ಲಿ ಮತ್ತೊಂದು ಲಾಡ್ಜ್ಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ 8 ದಿನ ಇದ್ದ ನಂತರದಲ್ಲಿ ಆತ ಏಕಾಏಕಿಯಾಗಿ ಮೃತಪಡ್ತಾನೆ. ಹೇಗೆ ಅನ್ನುವಂಥ ಪ್ರಶ್ನೆ, ಆತನಿಗೆ ಏನಾದರೂ ವಿಷಪ್ರಾಶನ ಆಯ್ತಾ ಅನ್ನುವಂಥ ಒಂದಷ್ಟು ಅನುಮಾನಗಳು, ಚರ್ಚೆಗಳು ಇದೆಲ್ಲವೂ ಕೂಡ ಇದ್ವು. ಅವರು 20 ದಿನಗಳ ಹಿಂದೆ ಬಂದಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ CCTV ಫುಟೇಜಸ್ ಕೂಡ ಈಗ ಲಭ್ಯ ಆಗಿರೋದು. ಅಸ್ತಮಾದಿಂದ ಈತ ಮೃತಪಟ್ಟ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗ್ತಾ ಇದೆ. ಈಗ ಒಂದಷ್ಟು ಹೆಚ್ಚಿನ ತನಿಖೆಗಾಗಿ FSLಗೂ ಕೂಡ ಕಳುಹಿಸಲಾಗಿದೆ. FSL ಇಂದ ರಿಪೋರ್ಟ್ ಬಂದ ನಂತರದಲ್ಲಿ ಅಸಲಿ ಕಾರಣ ಏನು ಹಾಗಾದ್ರೆ ಅನ್ನುವಂಥದ್ದು ಗೊತ್ತಾಗಲಿದೆ. ಲಿವರ್ ಸಮಸ್ಯೆ ತಕ್ಷಿತನ್ನ ಬಲಿ ಪಡಿತಾ ಅನ್ನೋ ಪ್ರಶ್ನೆ. ಈತ 20 ವರ್ಷದ ಯುವಕ. ಆದರೆ ಒಂದಷ್ಟು ವಿಚಾರಗಳಿಗೆ ಈತ ದಾಸ ಆಗಿದ್ದ. ಕುಡಿತ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ವಿಪರೀತ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ. ಪುತ್ತೂರು ಮೂಲದ ಯುವಕ ಬೆಂಗಳೂರಿನಲ್ಲಿ ಮೃತಪಟ್ಟಿದ್ದ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ.
ತಕ್ಷಿತ್ ಈ ಯುವಕ ಮೃತಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದ್ವು. ಹೇಗೆ ಏಕಾಏಕಿಯಾಗಿ ಆ ರೀತಿಯಾಗಿ ಮೃತಪಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿದ್ವು. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಸಾವಿನ ರಹಸ್ಯ ಬಯಲಾಗಿದೆ. ನಿಜವಾದ ಕಾರಣ ಏನು ಅನ್ನೋದು ಗೊತ್ತಾಗಿದೆ. ಎಕ್ಸ್ಕ್ಲೂಸಿವ್ ವರದಿ ಇದು. ತಕ್ಷಿತ್ ಸಾವಿಗೆ ಕಾರಣ ಏನು ಅನ್ನುವಂಥ ವಿಚಾರ. ಲಿವರ್ ಸಮಸ್ಯೆ ಅಸ್ತಮಾನೇ ಕಾರಣ ಆಯ್ತಾ ಅನ್ನೋ ಪ್ರಶ್ನೆ, ಅದರಿಂದನೇ ಸಾವಾಗಿದೆ ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಧಾರವಾಗಿ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಕಾಯಿಲೆ ಪತ್ತೆಯಾಗಿದೆ. ಮಡಿವಾಳ ಲಾಡ್ಜ್ನಲ್ಲಿ ಈತ ಶವವಾಗಿ ಪತ್ತೆಯಾಗಿದ್ದ. ತನ್ನ ಪ್ರೇಯಸಿಯ ಜೊತೆಯಲ್ಲಿ 8 ದಿನ ಅದೇ ಲಾಡ್ಜ್ನಲ್ಲಿದ್ದ. ಇಬ್ರು ಕೂಡ ಮದುವೆ ಬಗ್ಗೆ ಕೂಡ ಮಾತಾಡಿದ್ರು ಅನ್ನುವಂಥ ವಿಚಾರ. ಆದರೆ ಅಸಲಿಗೆ ಈ ತಕ್ಷಿತ್ ಬೆಂಗಳೂರಿಗೆ ಬಂದಿದ್ದು 20 ದಿನಗಳ ಹಿಂದೆ. ಮೊದಲು ಬೇರೊಂದು ಲಾಡ್ಜಲ್ಲಿ ಇರ್ತಾರೆ ಇಬ್ರು ಕೂಡ, ಆತ ಮತ್ತು ಆತನ ಗರ್ಲ್ ಫ್ರೆಂಡ್. ಆ ನಂತರದಲ್ಲಿ ಮತ್ತೊಂದು ಲಾಡ್ಜ್ಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ 8 ದಿನ ಇದ್ದ ನಂತರದಲ್ಲಿ ಆತ ಏಕಾಏಕಿಯಾಗಿ ಮೃತಪಡ್ತಾನೆ. ಹೇಗೆ ಅನ್ನುವಂಥ ಪ್ರಶ್ನೆ, ಆತನಿಗೇನಾದರೂ ವಿಷಪ್ರಾಶನ ಆಯ್ತಾ ಅನ್ನುವಂಥ ಒಂದಷ್ಟು ಅನುಮಾನಗಳು, ಚರ್ಚೆಗಳು ಇದೆಲ್ಲವೂ ಕೂಡ ಇದ್ವು. ಅವರು 20 ದಿನಗಳ ಹಿಂದೆ ಬಂದಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ CCTV ಫುಟೇಜಸ್ ಕೂಡ ಈಗ ಲಭ್ಯ ಆಗಿರೋದು. ಅಸ್ತಮಾದಿಂದ ಈತ ಮೃತಪಟ್ಟ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗ್ತಾ ಇದೆ. ಈಗ ಒಂದಷ್ಟು ಹೆಚ್ಚಿನ ತನಿಖೆಗಾಗಿ FSLಗೂ ಕೂಡ ಕಳುಹಿಸಲಾಗಿದೆ. FSL ಇಂದ ರಿಪೋರ್ಟ್ ಬಂದ ನಂತರದಲ್ಲಿ ಅಸಲಿ ಕಾರಣ ಏನು ಹಾಗಾದ್ರೆ ಅನ್ನುವಂಥದ್ದು ಗೊತ್ತಾಗಲಿದೆ. ಲಿವರ್ ಸಮಸ್ಯೆ ತಕ್ಷಿತನ್ನ ಬಲಿ ಪಡಿತಾ ಅನ್ನೋ ಪ್ರಶ್ನೆ. ಈತ 20 ವರ್ಷದ ಯುವಕ. ಆದರೆ ಒಂದಷ್ಟು ವಿಚಾರಗಳಿಗೆ ಈತ ದಾಸ ಆಗಿದ್ದ. ಕುಡಿತ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ವಿಪರೀತ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ. ಪುತ್ತೂರು ಮೂಲದ ಯುವಕ ಬೆಂಗಳೂರಿನಲ್ಲಿ ಮೃತಪಟ್ಟಿದ್ದ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ತಕ್ಷಿತ್ ಈ ಯುವಕ ಮೃತಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದ್ವು. ಹೇಗೆ ಏಕಾಏಕಿಯಾಗಿ ಆ ರೀತಿಯಾಗಿ ಮೃತಪಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿದ್ವು. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಸಾವಿನ ರಹಸ್ಯ ಬಯಲಾಗಿದೆ. ನಿಜವಾದ ಕಾರಣ ಏನು ಅನ್ನೋದು ಗೊತ್ತಾಗಿದೆ. ಎಕ್ಸ್ಕ್ಲೂಸಿವ್ ವರದಿ ಇದು. ತಕ್ಷಿತ್ ಸಾವಿಗೆ ಕಾರಣ ಏನು ಅನ್ನುವಂಥ ವಿಚಾರ. ಲಿವರ್ ಸಮಸ್ಯೆ ಅಸ್ತಮಾನೇ ಕಾರಣ ಆಯ್ತಾ ಅನ್ನೋ ಪ್ರಶ್ನೆ, ಅದರಿಂದನೇ ಸಾವಾಗಿದೆ ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಧಾರವಾಗಿ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಕಾಯಿಲೆ ಪತ್ತೆಯಾಗಿದೆ. ಮಡಿವಾಳ ಲಾಡ್ಜ್ನಲ್ಲಿ ಈತ ಶವವಾಗಿ ಪತ್ತೆಯಾಗಿದ್ದ. ತನ್ನ ಪ್ರೇಯಸಿಯ ಜೊತೆಯಲ್ಲಿ 8 ದಿನ ಅದೇ ಲಾಡ್ಜ್ನಲ್ಲಿದ್ದ. ಇಬ್ರು ಕೂಡ ಮದುವೆ ಬಗ್ಗೆ ಕೂಡ ಮಾತಾಡಿದ್ರು ಅನ್ನುವಂಥ ವಿಚಾರ. ಆದರೆ ಅಸಲಿಗೆ ಈ ತಕ್ಷಿತ್ ಬೆಂಗಳೂರಿಗೆ ಬಂದಿದ್ದು 20 ದಿನಗಳ ಹಿಂದೆ. ಮೊದಲು ಬೇರೊಂದು ಲಾಡ್ಜಲ್ಲಿ ಇರ್ತಾರೆ ಇಬ್ರು ಕೂಡ, ಆತ ಮತ್ತು ಆತನ ಗರ್ಲ್ ಫ್ರೆಂಡ್. ಆ ನಂತರದಲ್ಲಿ ಮತ್ತೊಂದು ಲಾಡ್ಜ್ಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ 8 ದಿನ ಇದ್ದ ನಂತರದಲ್ಲಿ ಆತ ಏಕಾಏಕಿಯಾಗಿ ಮೃತಪಡ್ತಾನೆ. ಹೇಗೆ ಅನ್ನುವಂಥ ಪ್ರಶ್ನೆ, ಆತನಿಗೇನಾದರೂ ವಿಷಪ್ರಾಶನ ಆಯ್ತಾ ಅನ್ನುವಂಥ ಒಂದಷ್ಟು ಅನುಮಾನಗಳು, ಚರ್ಚೆಗಳು ಇದೆಲ್ಲವೂ ಕೂಡ ಇದ್ವು. ಅವರು 20 ದಿನಗಳ ಹಿಂದೆ ಬಂದಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ CCTV ಫುಟೇಜಸ್ ಕೂಡ ಈಗ ಲಭ್ಯ ಆಗಿರೋದು. ಅಸ್ತಮಾದಿಂದ ಈತ ಮೃತಪಟ್ಟ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗ್ತಾ ಇದೆ. ಈಗ ಒಂದಷ್ಟು ಹೆಚ್ಚಿನ ತನಿಖೆಗಾಗಿ FSLಗೂ ಕೂಡ ಕಳುಹಿಸಲಾಗಿದೆ. FSL ಇಂದ ರಿಪೋರ್ಟ್ ಬಂದ ನಂತರದಲ್ಲಿ ಅಸಲಿ ಕಾರಣ ಏನು ಹಾಗಾದ್ರೆ ಅನ್ನುವಂಥದ್ದು ಗೊತ್ತಾಗಲಿದೆ. ಲಿವರ್ ಸಮಸ್ಯೆ ತಕ್ಷಿತನ್ನ ಬಲಿ ಪಡಿತಾ ಅನ್ನೋ ಪ್ರಶ್ನೆ. ಈತ 20 ವರ್ಷದ ಯುವಕ. ಆದರೆ ಒಂದಷ್ಟು ವಿಚಾರಗಳಿಗೆ ಈತ ದಾಸ ಆಗಿದ್ದ. ಕುಡಿತ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ವಿಪರೀತ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ.